4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ನಾಗ್ಪುರಿಂದ ಇದು ಟ್ರೈನಿಂಗು, ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಯಾರು? ಇಲ್ಲ, ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದ್ದೀವಿ. ಅದನ್ನೆಲ್ಲ ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ, ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದನ್ನ ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಅಮಾನತ್ ಮಾಡಿದೀವಲ್ಲ ಸರ್. ಆಯ್ತು ರೀ. ರಾಜೀವ್ ಗೌಡ ಇರ್ಬೋದು, ಯಾರು ಅವರೇನು MLA ಅಲ್ಲ. ಅವ್ರಿಗೇನು ಶಿಕ್ಷೆ ಕೊಡಬೇಕು? ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದು ನಾವು ಮಾಡಿದ್ದೇವೆ. ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸ್ ಇದೆ. BJP ಅವರು ಒಂದು ಮಾತಾಡಿದಾರ? CT ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ? ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡೋಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದರೂ ಮಾಡಿದಾರ BJP ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡಿಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಂತಾ ಇಲ್ಲ, ಮಾಡಕ್ಕಾಗೋದು ಇಲ್ಲ. ವಜಾ ಮಾಡಿದೀವಿ, ಅವರಿಗೆ ಮಾಡ್ಬೇಕಾಗ್ತದೆ. ಅದಾಗ್ಲೇನು ಅದನ್ನು ಕೊಟ್ಟಿದ್ದೇವಲ್ಲ ನಾವು. ದ ಪಾಯಿಂಟ್ ಹಿಯರ್ ಈಸ್ BJP ಅವರಿಗೆ ಇವಾಗ ಇಷ್ಟೊಂದು ಕಾಳಜಿ, ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡೋಕ್ಕೆ? ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲಿ ಅವ್ರದ್ದು ಒಂದು ತೀರ್ಮಾನ ತಗೊಳಕ್ ಹೇಳಿ, ಅವ್ರ 3-4 ಜನದ ಬಗ್ಗೆ. ನೋಡಿ, ಮೊನ್ನೆ ರಾಜ್ಯಪಾಲರ ನಡೆ ಅಸಂವಿಧಾನಿಕ, ಬಹಳ ಕ್ಲಿಯರ್ ಆಗಿ 176 and 163 ಆರ್ಟಿಕಲ್ ವೈಲೇಟ್ ಆಗಿದೆ. ಹಿಂದೆ ಆಯ್ತು, ನಾವು ಕೊಟ್ಟಿರುವಂತ ಭಾಷಣದಲ್ಲಿ ಯಾವುದಾದ್ರೂ ನಿಂದನೆ ಇದೆಯಾ? ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದೀವ? ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದೀವ? ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ 1 ಸರಿ ಅಲ್ಲ 3 ಸರಿ ಕೊಟ್ಟಿದ್ದಾರೆ. ನಾನು ಹೋಗಿ CR ಪಾಟೀಲ್ ಅವರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ, ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಕೊಟ್ಟಿದ್ದಾರೆ, ಅದೇ ತಾನೇ ಇರೋದು ಭಾಷಣದಲ್ಲಿ. ನೀವು ನೋಡಿದಿರಲ್ಲ 11 ಪ್ಯಾರಾ. ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ? JJMನಲ್ಲಿ 13,000 ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ. ನಾವು ಕೇಳಬಾರ್ದಾ ಹೇಳಿ? ಯಾರ ದುಡ್ಡಿದು? ನಿಮ್ಮ ದುಡ್ಡು, ನಿಮ್ಮ ತೆರಿಗೆ ದುಡ್ಡು. GST ಅಷ್ಟು ತಗೋತಾ ಇದ್ದಾರೆ ನಮ್ಮ ಹತ್ರ, ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೋತಾ ಇದ್ದಾರೆ ನಮ್ಮ ಹತ್ರ. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲು ಕೊಡುವುದು ಕೇಳೋದು ತಪ್ಪ ಹೇಳಿ? 15ನೇ ಹಣಕಾಸು ಪಂಚಾಯತ್ಗಳಿಗೆ ಬಂದಿಲ್ಲ 2,500 ಕೋಟಿ ರೂಪಾಯಿ, ಕೇಳೋದು ತಪ್ಪ? ನಮಗೆ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳೋದು ತಪ್ಪ? ಇವತ್ತು VB ಗ್ರಾಮ್ಜಿ ಬಿಲ್ ಆಕ್ಟ್ ಅನ್ನ ಮ್ಯಾಂಡೇಟರಿ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. 40% ನಮ್ಮ ಪಾಲು ಅದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು. ಕನ್ಸಲ್ಟೇಷನ್ ಮಾಡಿದಾರ ನಮ್ಮ ಹತ್ರ? ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ 40% ಕೊಡಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರ್ ಅನ್ನ ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ,
ಏನೋ ಅವ್ರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ, ಆಗಿದೆಯಾ ಅದು ಕನ್ಸಲ್ಟೇಷನ್ನು? ಫೈನಾನ್ಸ್ ಕಮಿಷನ್ ಅವರು ಅವ್ರ ರಿಪೋರ್ಟ್ ಕೊಟ್ಟಾದ್ಮೇಲೆ 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಇದು ವಿ ಗ್ರಾಮ್ಜಿ ಬಿಲ್ ತರ್ತಾರೆ ವಿತ್ ಫೈನಾನ್ಷಿಯಲ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ 40%, 3,000-4,000 ಕೋಟಿ ರೂಪಾಯಿ ಪ್ರತಿ ವರ್ಷ. ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ? ಅದನ್ನ ನಾವು ಜನರಿಗೆ ತಿಳಿಸತ್ತಪ್ಪ. ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಅವರೇ ತಾನೇ ಹೇಳಬೇಕು. ನಾವೇನು ಹೇಳಬೇಕು ನಾವು ಹೇಳ್ತೀವಿ. ಆದರೆ ರಾಜ್ಯಪಾಲರ ನಡೆ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ. ಒಂದು ವೇಳೆ ಈಗ 37 ಸೆಕೆಂಡು ಅಷ್ಟೇ ಮಾತಾಡಿದವರು, 37 ಸೆಕೆಂಡ್ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದ್ರು, ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು. ನಮ್ಮ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು. ಮತ್ತೆ ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು. ಏನು ಅವಸರ ಆಯ್ತಪ್ಪ ಹೋಗಕ್ಕೆ? ಏನು ಅವಸರ ಇತ್ತು? ಬಿಜೆಪಿಯವರು ನಾಚಿಕೆ ಬರ್ಬೇಕು ಅವರಿಗೆ. ಚರ್ಚೆ ಮಾಡ್ರಿ, ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳಬಾರ್ದಂತೆ ನಾವು. ಅವರಿಗೆ ಗವರ್ನರ್ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ ಅಲ್ಲ. ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದ್ರೆ ಅವರಿಗೆ RSS ಟ್ರೈನಿಂಗ್ ಇಂದ. ಅದ್ಯಾವ ಜಗನ್ನಾಥ್ ಭವನ್ ಮತ್ತು ಕೇಶವ್ ಕೃಪಾ ಅಲ್ಲಿಂದ ನಾಗ್ಪುರಿಂದ ಇದು ಟ್ರೈನಿಂಗು. ಧ್ವಜ ಬೇಡ, ಗೀತೆ ಬೇಡ, ಸಂವಿಧಾನ ಬೇಡ. ಯಾಕ್ರಿ ಚರ್ಚೆ ಮಾಡ್ತಾ ಇಲ್ಲ ಅದು? ವಾಟ್ ವಾಸ್ ದ ಹರಿ? ಗವರ್ನರ್ ಅವರು ಯಾಕೆ ಇನ್ನ ಒಂದು 2 ಸೆಕೆಂಡ್ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು. ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗೇ ಬಿಟ್ರು. ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದ್ರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ. ಜೈ ಸಂವಿಧಾನನೂ ಓದಿಲ್ಲ. ಏನಿದು? ಇದು ಚರ್ಚೆ ಆಗಬಾರ್ದಾ? ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು, ಶರತ್ ಬಚ್ಚೇಗೌಡರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದಾರಲ್ಲ. ಫಸ್ಟ್ ಇನ್ಸಿಡೆಂಟ್ ಯಾವ್ದಾಗಿರೋದು? ರಾಜ್ಯಪಾಲರ ಭಾಷಣ ಓದಿಲ್ಲ, ಅದಾದ್ಮೇಲೆ ರಾಷ್ಟ್ರಗೀತೆಗೆ ಅವರು ನಿಂತ್ಕೊಂಡಿಲ್ಲ, ಅದಾದ್ಮೇಲೆ ತಾನೇ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು. ಅಲ್ಲಿ ತನಕ ಅವ್ರದ್ದು ಇತ್ತ? ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ನೀವು ನೋಡಿ ನಿಮ್ಮ ವಿಡಿಯೋನಲ್ಲಿ ಯಾರಾದ್ರೂ ಒಬ್ಬ ಶಾಸಕನ ಮಾತಾಡಿದ್ನ? ಒಂದನ ನಿಮ್ಗೆ ಧ್ವನಿ ಕೇಳಿಸ್ತಾ? ಇಲ್ಲ. ಅವ್ರು ಯಾವಾಗ ಅವಸರದಿಂದ ಇಳಿದ್ರು ಅವಾಗ ಕೋಲಾಹಲ ಆಯ್ತು. ಬಿಜೆಪಿ ಅವರು ಇದಕ್ಕೆ ಉತ್ತರ ಕೊಡ್ಲಿ. ಅಂದ್ರೆ ಅವರು ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಮಾಡಬಾರ್ದು. ಪಾರ್ಲಿಮೆಂಟ್ನಲ್ಲಿ ಒಂದೇ ಮಾತರಂ ಬಗ್ಗೆ 3 ದಿನ ಚರ್ಚೆ ಮಾಡಿದ್ರು. ಏನು ಅವಶ್ಯಕತೆ ಇತ್ತಪ್ಪ? ಬೆಂಗಾಲ್ ಎಲೆಕ್ಷನ್ ಇದೆ ಅಂತನಾ? ಇದ್ರ ಬಗ್ಗೆ ಅವರು ಏನು ಉತ್ತರ ಇಲ್ಲ. ನೋಡಿ, ಇವು ಬಿಜೆಪಿಯವರು RSSನ ಕೈಗೊಂಬೆ. RSS ಇಲ್ಲ ಅಂದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ. ಬರೆದಿಟ್ಕೊಳ್ಳಿ ನೀವು. ಬಿಜೆಪಿ ಸ್ವಂತ ಬಲ ಇಲ್ಲ, ಏನಿಲ್ಲ. ಅದಕ್ಕೆ ಅವರಿಗೆ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಗೀತೆ ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ. ಅದು ಸದನದಲ್ಲಿ ಕಳೆದ 3 ದಿನದಿಂದ ಎದ್ದು ಕಾಣ್ತಾ ಇದೆ. ಫಸ್ಟ್ ಆಯ್ತ್ರಿ, ಹರಿಪ್ರಸಾದ್ ಅವರಿಗೆ ವಜಾ ಮಾಡಿ. ಏನಕ್ಕೆ? ಗವರ್ನರ್ ಹೋಗ್ತಾ ಇರ್ಬೇಕಾದ್ರೆ ನೀವು ನ್ಯಾಷನಲ್ ಅಡ್ಡ ಹಾಕೋದಲ್ಲ. ಫಿಸಿಕಲಿ ಎಷ್ಟು ಬಂದಿದ್ರು, ಏನಂತ ಹೇಳಿದ್ರು? ನ್ಯಾಷನಲ್ ಆಂಥಮ್ ಓದ್ರಿ ಸರ್ ಅಂತ ಹೇಳಿದ್ರು. ಸಾರಿ, ನ್ಯಾಷನಲ್ ಸ್ಪೀಚ್ ಓದಿ ನ್ಯಾಷನಲ್ ಆಂಥಮ್ ಮುಗಿಸ್ಕೊಂಡು ಹೋಗಿ ಅನ್ನೋದು ತಪ್ಪ? ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ರೆ, ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದಿರ ಅಂತ ಬಿಜೆಪಿ ಅವರು ಹರಿಪ್ರಸಾದ್ ಅವರಿಗೆ, ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ರಾಷ್ಟ್ರಗೀತೆಯನ್ನ ಅವಮಾನ ಮಾಡಿದಂತ ಗವರ್ನರಿಗೆ ಏನ್ ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSS ನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಬಿಜೆಪಿಯವರು? ದಿಸ್ ವಾಸ್ ರಿಯಾಕ್ಷನ್. ವಾಟ್ ವಾಸ್ ದ ಆಕ್ಷನ್? ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅದು ಮರ್ತೋಗ್ಬಿಟ್ಟಿದಾರ? ಅವ್ರು ಯಾಕೆ ಮುಂದೆ ಬಂದ್ರು? ಸ್ಪೀಚ್ ಓದಿ ಸ್ವಾಮಿ, ನ್ಯಾಷನಲ್ ಆಂಥಮ್ ಮುಗ್ದಿಲ್ಲ ಸ್ವಾಮಿ ಅಂತ ಹೇಳಿದ್ರು. ಅಲ್ಲಿ ಇವ್ರು ಹೇಳ್ತಾ ಇದ್ರು ನನಗೆ, ಅಲ್ಲಿ ಸಭಾಪತಿಗಳು ಹೇಳಿದ್ರಂತೆ ನ್ಯಾಷನಲ್ ಆಂಥಮ್ ಇದೆ ಅಂತ ಬಿಟ್ರಂತೆ ಅವರು. ರಾಷ್ಟ್ರಗೀತೆಯನ್ನ ಅವಮಾನ ಮಾಡಿದವರಿಗೆ ನೀವೇನು ಭಾರತ ರತ್ನ ಕೊಡ್ತೀರಾ? ಮಾನದಂಡ ಕ್ಲಿಯರ್ ಇದೆ, ವಜಾ ಆಗ್ಲೇಬೇಕು. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ವಿ ವಿಲ್ ಸಿ.
ನೋಡಿ, ಇದು ಕಾನೂನು ಸಚಿವರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ಮೇಲೆ ಅದನ್ನ ಗಮನಕ್ಕೆ ನಮ್ಮ ಸ್ಪೀಕರ್ ಅವರು ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ ಬಿಜೆಪಿ ಅವರು. ಅವ್ರ ಸರ್ಕಾರದಲ್ಲಿ ಇದ್ದವರೇ ನಮ್ಗೆ ದುಡ್ಡು ಕೊಡಿ ಅಂತ ಇದ್ದಾರೆ. ನಾವು ಕೇಳಿದ್ರೆ ತಪ್ಪ? ಈಗಾಗಲೇ ಕ್ಯಾಬಿನೆಟ್ ರೆಸಲ್ಯೂಷನ್ ಅನ್ನ ನಾವು ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾವು ಕಾನೂನಿನ ಸಾಧಕ ಬಾಧಕಗಳು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. AG ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇದಕ್ಕೆ. ಈಗ ಅಸೆಂಬ್ಲಿನೂ ಕರೆದಿರೋದು ಇದೇ ಚರ್ಚೆಗೆ. ಜಸ್ಟಿಫೈ ಮಾಡಲಿ, ಯಾಕೆ ಅವರು ಅಲೋಕೇಶನ್ ಕಟ್ ಮಾಡಿದ್ರು, ಯಾಕೆ ಅವರು 100 ದಿನಾನೂ ಕೆಲಸ ಕೊಡ್ಲಿಕ್ಕಾಗಿಲ್ಲ, 100 ದಿನ ಕೆಲಸ ಕೊಡ್ಲಿಕ್ಕೆ ಆಗ್ಲಾರ್ದಂಥ ಸರ್ಕಾರಗಳು ಇವತ್ತು 125 ಹೆಂಗೆ ಕೊಡ್ತಾರೆ, ಎಕ್ಸ್ಪ್ಲೇನ್ ಮಾಡಲಿ ಅಲ್ಲಿ. ನೋಡಿ, ಅವರಿಗೆ ಜೆನ್ಯೂನ್ ಅನಿಸ್ದೇ ಇರ್ಬೋದು. ಕಳೆದ 2.5 ವರ್ಷದಲ್ಲಿ 36 ಕೋಟಿ ಮಾನವ ದಿನಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ. 1 ಕೋಟಿ ಕುಟುಂಬಗಳಿಗೆ ಈ ಯೋಜನೆ ಆಶ್ರಯ ಆಗಿದೆ. ಆ 1 ಕೋಟಿ ಜನರಲ್ಲಿ ಸುಮಾರು 52% ಮಹಿಳೆಯರಿದ್ದಾರೆ. 26 ಲಕ್ಷ SC ST ದವರಿದ್ದಾರೆ. 10 ಲಕ್ಷ ST ದವರಿದ್ದಾರೆ. ಬೇಡ ಅಂತ ಇದ್ದಾರ, ಬಿಡಿ. ಮತ್ತೆ ಅವ್ರಿಗೆ ಚರ್ಚೆ ಇಷ್ಟ ಅಲ್ರಿ, ಯಾಕಂದ್ರೆ BJP ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ನಮಗಿದೆ. ಕಾರ್ಮಿಕರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ನಮಗಿದೆ. ನೀವೇ ಹೇಳಿ, ಯಾವ ಯೋಜನೆಯಿಂದ 16 ಲಕ್ಷ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನ ಆಗಿದೆ, ಆ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಇವ್ರಿಗೆ ಏನಾದ್ರೂ ಬುದ್ಧಿ ಇದೆಯಾ, ಸಾಮಾನ್ಯ ಪ್ರಜ್ಞೆ ಇದೆಯಾ? ಯಾವಾಗ ಯಾವ ಕಂಟೈನರ್, ಯಾರು ಕಂಟೈನರ್ ಅದು ಗೊತ್ತಿಲ್ಲ ನಮಗೆ. ಗೋವಾ ಟು ಮಹಾರಾಷ್ಟ್ರ ಇವತ್ತಾಗಿರೋದು ಯಾರ್ದಂತ ರೊಕ್ಕ ಅದು? ಮತ್ತೆ ಅಲ್ಲಿ ಕುದುರೆ ಗೊತ್ತೇ ಅಲ್ಲ, ಮತ್ತೆ ಯಾರ್ದಿರ್ಬೋದು. ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ಅದೇ ರೀ, ಈಗ ಮತ್ತೆ ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ನಾ ಖಾऊंगा ನಾ ಖಾನೆ दूंगा ಏನಾಯ್ತು? ಸಾಗಿಸ್ತಾ ಇದ್ದಾಗ ಸಿಕ್ಕಾಕೊಂಡ್ರಲ್ಲ, ಸಾಗಿಸ್ಬಹುದಾ ಅಂದ್ರೆ ಏನು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.